ಫೈನಲಿ ರೀಚ್ ಆಗಿದ್ದೀವಿ ತಿರುಪತಿ. ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ 5:15. ಆಲ್ರೆಡಿ 100 ಸ್ಟೆಪ್ಸ್ ಆಗಿದೆ. ನಾನು ನನ್ನ ಫ್ರೆಂಡ್ ರಂಜಿತ್ ಹೋಗ್ತಾ ಇದ್ದೀವಿ ನಡ್ಕೊಂಡು 200 ಸ್ಟೆಪ್ಸ್. ಇಲ್ಲಿಂದ ಕ್ರೌಡ್ ಸ್ಟಾರ್ಟ್ ಆಯಿತು. ಫುಲ್ ಕ್ರೌಡ್ ಇದೆ. 5:20 300 ಸ್ಟೆಪ್ಸ್ ಆಯಿತು. ಆಗಲೇ ಆಗ್ತದೆ, ಸುಸ್ತಾಗ್ತದೆ. ಇಲ್ಲಿ ನೋಡಿ ಹಂದಿ ವರ 900 ಸ್ಟೆಪ್ಸ್ ಕಂಪ್ಲೀಟ್. ಇನ್ನು 2650 ಸ್ಟೆಪ್ಸು ಪೆಂಡಿಂಗ್. ಬೆಳಿಗ್ಗೆ ಎಷ್ಟು ಕರೆಕ್ಟ್ 5:15 ಆದರೂ ಕೂಡ ಬೆವರು ಇಳಿದು ಹೋಗಿದೆ. ಆಯಿತು, ಎಷ್ಟು 1000 ಸ್ಟೆಪ್ಸ್ ಆಯಿತು. ಇವಾಗ ಕರೆಕ್ಟು ಟೈಮ್ 6:05 ಏನೋ ಆಗಿರಬೇಕು. 1800 ಹತ್ರ ಮೆಟ್ಲು ಹತ್ತಿದ್ವಿ. ಇವಾಗ ಇದು ಸಿಕ್ಕಿದೆ. ಇನ್ನೂ ಇದೆ ರಿಮೈನಿಂಗ್. ಹತ್ತತ್ರ ಎಷ್ಟು 1300 ಹತ್ರ ಇದೆ ನೋಡ. ಅಂತೂ ಎಷ್ಟು 5:10 ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಇನ್ನೇನು 6:10 ಆಗ್ತಾ ಬಂತು. ಮಾರ್ನಿಂಗ್ AM 6 AM. ಹೆವಿ ಸುಸ್ತಾಗುತ್ತೆ. ಆಟ ಅಲ್ಲ, ದೇವ್ರ ಮೇಲೆ ಒಳ್ಳೆ ಭಕ್ತಿ ಇಟ್ಕೊಂಡು ಹತ್ತಬೇಕಷ್ಟೆ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಸ್ವಲ್ಪ ಅಪ್ಪೇನಿಲ್ಲ, ಆರಾಮ್ಸೆ ಹೋಗ್ತಾ ಇದ್ದೀನಿ. ನಮ್ಮ ರಾಜು ಮುಂದೆ ಹೋಯ್ತಾ ಇದ್ದಾನೆ. ಸ್ಟಾಪ್ಸು ತಿಂಡಿ ತಿನ್ನಂಗಿದ್ರೆ ಎಲ್ಲ ತಿನ್ಬೋದು. ತಿಂಡಿ ತಿನ್ಕೊಂಡು ಹತ್ತಕ್ಕಂತೂ ಇನ್ನೂ ಕಷ್ಟ. ಏನೂ ತಿಂದಿಲ್ಲ. ಗೋವಿಂದ ಗೋವಿಂದ ಗೋವಿಂದ. 5:10 ಹತ್ತಬೇಕಾದ್ರೆ ಫಸ್ಟ್ ಮೆಟ್ಲಿಂದ ಸ್ಟಾರ್ಟ್ ಮಾಡೋದು. ಇವಾಗ 2200 ಮೆಟ್ಲು ಕಂಪ್ಲೀಟ್ ಆಗಿದೆ. ಅಷ್ಟಕ್ಕೆ 6:10 1 ಅವರಲ್ಲಿ ಇಷ್ಟು ಕಂಪ್ಲೀಟ್ ಆಗಿದೆ. ಎಷ್ಟಂತ ಗೊತ್ತಾಗ್ತಾ ಇಲ್ಲ. ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ನೋ ವೇ. ಫ್ರೆಂಡ್ಸ್, ಅಬ್ಸರ್ವ್ ಮಾಡಿ, ಅಲ್ಲಿ ಕಲ್ಲು ಮೇಲೆ ಕಲ್ಲೆಲ್ಲ ಇಟ್ಕೊಂಡು ಹೋಗ್ತಾರೆ. ಯಾರು ಇಟ್ಟಿರೋದೋ ಗೊತ್ತಿಲ್ಲ. ನೋಡಿ ಸುತ್ತಮುತ್ತ ಎಲ್ಲ ಹಾಗೆ ಇದೆ. 1300 ಮೆಟ್ಲು ಆಗೋಯ್ತು. ಸುಸ್ತಾಗ್ತಾ ಇದೆ ಸೀರಿಯಸ್ ಆಗಿ. ಇನ್ನು 1150 ಮೆಟ್ಲು ಹತ್ತಬೇಕು. ಆಗುತ್ತೆ, ಒಂದು ಅರ್ಧ ಗಂಟೆ ಆಗ್ಬೋದು. ಅರ್ಧ ಗಂಟೆಲಂತೂ ವೆಂಕಟರಮಣ ಪಾದಕ್ಕೆ ಸೇರ್ಕೊಂತೀವಿ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಬಾಸ್ ಇವಾಗ ರಿಲ್ಯಾಕ್ಸ್ ಅಪ್ಪ. ಮುಂಚೆ ಸುಸ್ತಾಗ್ತಾಯ್ತಾ? ಕ್ರಿಕೆಟ್ ಆಡೋಣ ಮತ್ತೆ ಗ್ರೌಂಡ್ ಆಯ್ತು. ಯಾವ ಇವೆಲ್ಲ ಒಂದೇ ಒಂದು ಕ್ವಶನ್ ನನ್ನ ತಲೆಯಲ್ಲಿ ಕಾಡ್ತಾ ಇರೋದು ಏನು ಗೊತ್ತಾ? ಎಲ್ಲ ಹಿಂಗೆ ಮಾಡಿದಾರಲ್ಲ ಕಲ್ಲು ಜೋಡಿಸ್ಕೊಂಡು ಯಾರು ಮಾಡಿದ್ರು ಅನ್ನೋದು ಯಾರಿಗಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಏನು ಅಂತ ತಿಳ್ಕೊಳ್ಳೋಣ. ನೋಡಿ ಎಲ್ಲ ಕಡೆ ಜೋಡಿಸಿದ್ದಾರೆ. ಆಲ್ರೆಡಿ 6:20 ಗಾಯ್ಸ್, 6:20 ಆಗಿದೆ. ಡೇಂಜರ್.
ಆದರೂ ಇದೊಂದು ಏಕೈಕ ಪ್ರಶ್ನೆ ಗುರು, ಯಾರು ಜೋಡಿಸಿರೋದು ತಿಳಿಸಿ. ನೋಡಿ 2500 ಮೆಟ್ಲು, ಇನ್ನು 1050 ಮೆಟ್ಲು ಬಾಕಿ. ಗೋವಿಂದ ಗೋವಿಂದ ಗೋವಿಂದ. 2200 ಮೆಟ್ಲು ನೋಡಿ. ಅಂತೂ ರೋಡಲ್ಲಿ ಗಾಡಿಗಳು ಕಾಣಿಸ್ತಾ ಇವೆ. ಹಾಂ, ಓಕೆ. ಮುಂಜಾನೆ ಬಿಸಿಲು ಇನ್ನೇನು ಸ್ಟಾರ್ಟ್ ಆಗುತ್ತೆ. ಮೇಲಂತ ದರ್ಶನ ಟಿಕೆಟ್ ತಗೊಬೇಕಲ್ವಾ, ಅದನ್ನ ಮೇಲೆ ಕೊಡ್ತಾರಂತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಪ್ಪ, ರಿಯಲಿ ಒಳ್ಳೆ ಎಕ್ಸ್ಪೀರಿಯನ್ಸು. ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು. 100, 200, 500 ಮೆಟ್ಲು ಹತ್ತಬೇಕಾರೆ ಹೆವಿ ಕಷ್ಟ ಅನ್ನಿಸ್ತು. ಈಗ 2000 ಮೆಟ್ಲೆ ಹತ್ಬಿಟ್ಟು ನಿಜ ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಇನ್ನು ಕೆಲವೇ ಒಂದು 1000 ಹತ್ರ ಇದೆ ಮೆಟ್ಲು ಬಾಕಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ರಿಯಲಿ. ಅಲ್ಲಿದೆ ಏನಿದೆ ಅನ್ನೋ ವಿಷಯ ಎಲ್ಲ ಕವರ್ ಆಗಿಬಿಟ್ಟಿದ್ದಾರೆ. ಕ್ಯಾಪ್ಚರ್ ಮಾಡ್ತೀನಿ, ವೇಟ್ ಎ ಮಿನಿಟ್. ನೋಡಿದ್ರಾ ಅಂತೂ ನೋಡಿ 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 ನಿಧಾನಕ್ಕೆ ಹೋಗ್ತಾ ಇದೆ. ಬಟ್ ಪಾಪ ಅದೇನು ಮಾಡಲ್ಲ, ಅದು ಸಾಧು ಪ್ರಾಣಿ. ನೋಡಿ ನೋಡಿ ಓಡ್ತಾ ಇರ್ತದೆ, ಓಡ್ತಾ ಇಲ್ಲ, ನಡ್ಕೊಂಡು ಹೋಗ್ತಾ ಇದೆ. ಸಾರಿ, ಸುಸ್ತಾಗ್ತಾಯಿದೆ. ಬಟ್ ಒಳ್ಳೆ ಒಂದು 500-600 ಮೀಟರ್ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು. ಯಾವಾಗ 500-600 ಮೀಟರ್ ರೀಚ್ ಆಗಿದ್ದೀವಿ ಅಲ್ಲಿಂದ ಸೀರಿಯಸ್ ಆಗಿ ಸುಸ್ತು ಅನ್ಸೋದೇ ಅನಿಸಿಲ್ಲ, ಆರಾಮ ಅಂತ ಅನಿಸ್ತು. ಒಂದು ಪವರ್ ಅಂತ ಅನ್ನಿಸ್ತು. ಶಕ್ತಿ, ನಮ್ಗೆ ಶಕ್ತಿ ಬರ್ತಾ ಇದೆ ಅಂತ ಅನ್ನಿಸ್ತು. ಏನೂ ಸುಸ್ತು ಅನ್ನಿಸ್ತಾ ಇಲ್ಲ. ವೆಂಕಟರಮಣ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ, ಸೊ ಹತ್ತುತ್ತಾ ಇದ್ದೀವಿ. ಈಗ ವರಹ ಮೂರ್ತಿ ಹತ್ರ ಬಂದಿದ್ದೀವಿ. ದೇವ್ರೆ ಒಳ್ಳೇದು ಮಾಡಪ್ಪ, ಇದನ್ನು ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಒಳ್ಳೇದು ಮಾಡಪ್ಪ. ಅವ್ರು ಅಂದ್ಕೊಂಡಿದೆ ಅಲ್ಲ, ನೆರವೇರಲಿ. ಅಣ್ಣ, ನನ್ನ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲದ್ದಾವೆ. ಸ್ಪಾಟೆಡ್ ಡಿಯರ್. ಇವಾಗ ನೀರಿನ ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಪಾಪ ಕಾಯ್ತವೆ, ಏನು ತಿನ್ನೋಕ್ಕಿಲ್ಲ ಅವಕ್ಕೆ. ಸೊಪ್ಪು, ಚಿಕ್ಕ ಚಿಕ್ಕ ಸೊಪ್ಪನ್ನೆಲ್ಲ ತಿಂತವೆ ಪಾಪ. ಇದೇ ನಾ ಮುಟ್ಟಿದ್ದು. ನಮ್ಮ ರಾಜು ಮುಟ್ಟಕ್ಕೆ ಹೋಯ್ತವನೆ, ಅವು ಹೋಯ್ತಾನೆ ಇದಾವೆ ಮುಂದಕ್ಕೆ. ಏನೋ ಅಂತವ್ರೆ, ನಂಗೆ ಅರ್ಥ ಆಯ್ತಾ ಇಲ್ಲ. ನಮ್ಮದು ಕನ್ನಡ ಅಷ್ಟೇ, ಕನ್ನಡ ಕನ್ನಡ ಕನ್ನಡ.
ಕನ್ನಡ. ನಮ್ಮ ರಾಜು ಏನೋ ಮುಟ್ಟಕ್ಕೆ ಹೋದ, ಆಗಿಲ್ಲ. ಫೈನಲಿ ಅದನ್ನು ಮುಡಿದೆ, ಖುಷಿ ಆಯಿತು. ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ನೋಡಿ 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 ఒకటి అది ఎవరైనా తెలిసిన ఉంటే చెప్పు మామ, ఈ రూమ్ కావాలి. దర్శనం టికెట్ ఉంది, తీసుకుందాం కింద. ನಮ್ಮ ಪೂರ್ವಜರು. ನೋಡ್ತಾ ಇಲ್ಲ ಅದು ನನ್ನ ಕಡೆಗೆ. ಹಾಂ ಎಸ್, ನೋಡಿ ನೋಡಿ. ಓಯ್ ಓಯ್ ಓಯ್, ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ 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 ನೋಡಿ, ನಾನು ಈ ಕಡೆ ಬಂದರೆ ಆ ಕಡೆ ತಿರುಗ್ತೀಯ, ಆ ಕಡೆ ಬಂದರೆ ಈ ಕಡೆ ತಿರುಗ್ತೀಯ. ಅಲ್ಲಿ ನೋಡು ನೋಡು ನೋಡು. ಆ್ಯಕ್ಚುಲಿ ನಾನು ಲಾಗ್ ಸ್ಟಾರ್ಟ್ ಮಾಡಿದೆ ಫಸ್ಟು 100, 200, 300 ಮೆಟ್ಲು ಹತ್ತುತ್ತಾ ಇದ್ದಂಗೆ ಇದು ಲಾಗು ಬೇಡ ಗುರು, ಏನು ಬೇಡ, ಫಸ್ಟ್ ಹತ್ತಿ ಮುಟ್ಟಿದ್ರೆ ಸಾಕು ಅನಿಸ್ತು. ಅದು ಏನಾಯ್ತು ಗೊತ್ತಿಲ್ಲ, ಒಂದು 600 ಇಂದ 700 ಮೆಟ್ಲು ಹತ್ತುತ್ತಾ ಇದ್ದಂಗೆ ನಿಜವಾಗ್ಲೂ ಎನರ್ಜಿ ಬಂತು. ಸೀರಿಯಸ್ ಆಗಿ ಖುಷಿ ಆಯಿತು. ಸುಸ್ತು ಆಗ್ತಾ ಇಲ್ಲ ಇವಾಗ, ಸೀರಿಯಸ್ ಆಗಿ ಎಲ್ಲ ಪವರ್ ಅಷ್ಟೇ. ಡೀರ್ ನೋಡಿದ್ವಿ, ನಮ್ಮ ಪೂರ್ವಜರನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ಏನು ಸಿಗುತ್ತೆ ನೋಡೋಣ. ಓಕೆ, ಇವತ್ತು ನಮ್ಮ ರಾಜು ಬರ್ಡೇ. ಮಚ್ಚ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಮಿಡ್ ನೈಟ್ ಅವನಿಗೆ ಫುಲ್ ನಿದ್ರೆಯಲ್ಲಿದ್ದು ಎಪ್ಪಿಬಿಟ್ಟು ಶೇಕ್ ಹ್ಯಾಂಡ್ ಕೊಡು ಅಂತ ಅಂದೆ. ಅವ್ನು ಫುಲ್ ಸೈಕ್ ಆಗಿಬಿಟ್ಟ, ಏನಕ್ಕಪ್ಪ ಅಂತ ಅಂದ್ಬಿಟ್ಟು. ಅವ್ನ ಬರ್ಡೇ. ಸೊ ಹ್ಯಾಪಿ ಬರ್ಡೇ ಮಾಮ್, ಹ್ಯಾಪಿ ಬರ್ಡೇ. ಅಂತೂ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ, ಬಟ್ ದರ್ಶನ ಅಂತೂ ಲೇಟ್ ಆಗುತ್ತೆ. ಸೊ ಸ್ಪೆಷಲ್ ಎಂಟ್ರಿ ಅಲ್ಲಿ ಬಂದಿಲ್ಲ, ಮಾಮೂಲಿ ನಡ್ಕೊಂಡು ಬಂದಿರೋದಲ್ವ. ಸೊ ಏನೋ 2 ಲಡ್ಡು ಎಕ್ಸ್ಟ್ರಾ ಅಲ್ವಾ ಮಚ್ಚ? ಒಂದು ಎಕ್ಸ್ಟ್ರಾ. ಸೊ ಒಂದು ಲಡ್ಡು ಎಕ್ಸ್ಟ್ರಾ ಇರುತ್ತೆ. ಸೊ ಎಲ್ರಿಗೆ ಸೇರಿ ಕೇಳ್ಕೊಂಬರ್ತೀನಿ, ಆಶೀರ್ವಾದ, ದೇವರ ಆಶೀರ್ವಾದ ಇರುತ್ತೆ. ಓಕೆ, ಈಗ 3000 ರೀಚ್ ಮಾಡಿದ್ದೀವಿ. ಆಯಿತಾ, ತೋರಿಸ್ತೀನಿ. 3000 ಸ್ಟೆಪ್ಸ್, ಇನ್ನು ಓನ್ಲಿ 550 ರಿಮೈನಿಂಗ್. ಸುಸ್ತಾಯಿತು, ಕೂತಿದ್ದೀವಿ. ಇನ್ನು ಎಷ್ಟು ಗೊತ್ತಾ, ಇನ್ನು 3200 ಸ್ಟೆಪ್ಸ್ ಇದೆ. ಇನ್ನು 350 ಸ್ಟೆಪ್ಸು ಪೆಂಡಿಂಗ್ ಇದೆ. ಅಲ್ಲಿ ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಎಲ್ಲ. ಇವಾಗ ಟೈಮ್ ಎಷ್ಟು 8 ಕರೆಕ್ಟಾಗಿ. ಅಂದರೆ ಮಿಡಲಲ್ಲಿ ರೋಡ್ಗಳು ಸಿಕ್ತು. ಇನ್ನೊಂದು ವಿಷಯ, ನಾನು ಅದನ್ನು ಸ್ಟಾರ್ಟಿಂಗ್ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನಮಗೆ ನಡ್ಕೊಂಡು ಹೋಗೋರು ಕೂಡ ಟಿಕೆಟ್ ಕೊಡ್ತಾರೆ. ಅದು ಸ್ಟಾರ್ಟಿಂಗಲ್ಲೇ ಕೊಡ್ತಾರಂತೆ, ನಮ್ಗೆ ಗೊತ್ತಿಲ್ಲ. ಸ್ಟಾರ್ಟಿಂಗ್ ನಾವು ಹತ್ತಬೇಕಾದ್ರೆ ಕೊಡ್ತಾರೆ. ಒಂದೊಂದು ಸತಿ ಮಿಡಲಲ್ಲಿ ಕೊಡೋದಿತ್ತು, ಅದು ಇವಾಗ ಚೇಂಜ್ ಆಗಿಬಿಟ್ಟಿದೆ. ಸೊ ಇವಾಗ ಏನಂತಂದರೆ ಸ್ಟಾರ್ಟಿಂಗಲ್ಲೇ ತೊಗೊಂಡು ಹತ್ತಬೇಕು. ಇವಾಗ ನಾವು ಅದು ತೊಗೊಂಡಿಲ್ಲ, ಅದಕ್ಕೆ ನಾವು ನಾರ್ಮಲಾಗಿ ದರ್ಶನ ಮಾಡಬೇಕಾಗತ್ತೆ. ಸೊ ಅಂದರೆ ನಡ್ಕೊಂಡು ಹೋಗೋರು ಕೂಡ ಒಂದು ಟಿಕೆಟ್ ಕೊಡ್ತಾರೆ, ಅಲ್ಲಿಂದ ಡೈರೆಕ್ಟ್ ಪಾಸ್ ಆಗುತ್ತೆ. ಇವಾಗ ಅದಿಲ್ಲ. ಅದೇನು ಮ್ಯಾಮ್, ಈಗ ನಾರ್ಮಲಾಗಿ ಹೋಗುತ್ತೆ, ಜನರಲ್ ದರ್ಶನ ಕ್ಯೂ ಅಲ್ಲಿ ಜನರಲ್ ಆಗಿ ಹೋಗ್ಬೋದು. ಅದು ಸಿಕ್ಕಿದರೆ ಏನು ಡಿಫ್ರೆನ್ಸ್ ಆಗ್ತಿತ್ತು? 1 ಅವರ್, ಅದೇ 1 ರಿಂದ 2 ಗಂಟೆ ಬೇಗ ಆಗಿರೋದು. ಸೊ ಇದು ಲೇಟ್ ಆಗಿದೆ ಈಗ. ಓಕೆ, ಮತ್ತೆ ಹೋಗೋಣ. ಲಗೇಜನ್ನು ಕೊಟ್ಟಿದ್ವಿ ಅಲ್ಲಿ, ಅದು ಇವಾಗ ಬಂದಿದೆ. ಲಗೇಜ್ ಫೈನಲ್ ತೊಗೊಂಡಿದ್ದೀವಿ. ಈಗ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ, ಅಂದರೆ ಆಲ್ರೆಡಿ ಅಲ್ಲಿಂದ ಬಂದು ಬೆವರಾಗಿದೆ. ತಿರ್ಗಾ ಒಂದ್ಸರಿ ಫ್ರೆಶ್ ಅಪ್ ಆಗಿ ದರ್ಶನ ಹೋಗ್ತೀವಿ. ಸೊ ಇದು ಲಗೇಜು ಸಿಕ್ಕಿದೆ. ನಡ್ಕೊಂಡೇ ಬರ್ತೀವಿ ಅಂದರೆ ಎಲ್ಲನೂ ಸಿಗುತ್ತೆ. ಪಂಚೆ ಪ್ರತಿಯೊಂದು ಅಲ್ಲೂ ಸಿಗುತ್ತೆ, ಸ್ಪೆಷಲಲ್ಲೂ ಕೂಡ ಪಂಚೆ, ಶರ್ಟು ಪ್ರತಿಯೊಂದು ಸಿಗುತ್ತೆ. ಲಗೇಜ್ ನಾನು ಹಾಕ್ಬೇಕಾದ್ರೆ ಮಾಡಿರಲಿಲ್ಲ, ಏನಂತಕ್ಕಂದರೆ ಫುಲ್ ನಿದ್ದೆ ಕಣ್ಣಲ್ಲಿದ್ವಿ.
ಗಂಟೆ ಅವಾಗ ಎಷ್ಟು 4:15 ಬಸ್ ಇಳಿದಿರೋದು. 5 ಗಂಟೆಗೆಲ್ಲ ಲಗೇಜ್ ಇದಕ್ಕೆ ಹಾಕ್ಬಿಟ್ಟು ಬಂದ್ವಿ. ಅದು ವೀಡಿಯೋ ಮಾಡೋ ಮೂಡಲ್ಲಿ ಇರಲಿಲ್ಲ, ಸೊ ಅದಕ್ಕೆ ಮಾಡಿರಲಿಲ್ಲ. ಸೊ ಫೈನಲಿ ಇವಾಗ ಇನ್ನೇನು ಬಂದ್ವಿ ಹತ್ರ. ನೆಕ್ಸ್ಟ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡೈರೆಕ್ಟು ದರ್ಶನ. ಓಕೆ, ಇವಾಗ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಇದನ್ನು ನಾವು ಲಗೇಜನ್ನು ಲಾಕರ್ ರೂಮಲ್ಲಿ ಇಡಬೇಕು. ಲಾಕರ್ ರೂಮ್ಗೆ ಬಂದಿದ್ದೀವಿ. ನಮ್ಮ ರಾಜು ಓಡಾಡ್ತವನೆ ಸ್ಪೀಡಾಗಿ. ಹೋಗ್ತಾ ಇದ್ದೀವಿ. ಲಾಕರ್ ಲಾಕರ್ ಲಾಕರ್. ವೆಲ್ಕಮ್. ಜನ ಜನ ಜನ, ಎಲ್ಲೆಲ್ಲೂ ಜನ. ನೋಡೋಣ, ಲಾಕರ್ ರೂಮ್ ಸಿಗುತ್ತೆ, ಕೆಳಗಡೆ ರೂಮ್ ಸಿಗುತ್ತೆ ಅಂದಿದ್ದಾರೆ. ಅಲ್ಲೂ ವಿಚಾರಿಸ್ಬೇಕು. ಫಸ್ಟ್ ಇಲ್ಲೊಂದು ಸತಿ ಮಾಡ್ಕೊಂಡು ಒಂದು ಕೀನ್ ತೊಗೊಂಡು ಸೇಫಾಗಿರೋಣ ಅಂತ. ಸಿಗಲಿಲ್ಲ ಅಂದರೆ ಇದೇ ಫಿಕ್ಸು, ಸಿಕ್ತು ಅಂದರೆ ಅಲ್ಲಿ ಹೋಗೋದು.